ಮನೆಯಲ್ಲಿ ಇದು ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಅನ್ನು ಕರಿತೀವಿ. ಸ್ಮಾರ್ಟ್ ಕ್ಲಾಸ್ ಅಂದ್ರೆ ಏನು? ಕಂಪ್ಯೂಟರ್ ಅಲ್ಲಿ ನಾವು ಪಾಠವನ್ನ ಕಲಿಯೋದು ಹೇಗೆ, ಕಂಪ್ಯೂಟರ್ನಲ್ಲಿ ನಾವು ಹೇಗೆ ಕಲಿತೀವಿ. ಇವತ್ತಿನ ದಿನ ನಾವು ಡ್ರಾಯಿಂಗ್, ಪಿಕ್ಚರ್ ಡ್ರಾಯಿಂಗ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಈ ಪಿಕ್ಚರ್ ಡ್ರಾಯಿಂಗ್ ಅಲ್ಲಿ ಹಿರಿಕಂಡು ಮಕ್ಕಳಿಂದ ಟೂಲ್ಸ್ ಅಂತ ಇದೆ. ಟೂಲ್ಸ್ ಅಂದ್ರೆ ಏನು? ನೀವು ಬರೆಯೋದಕ್ಕೆ ಏನಕ್ಕೆ ಬೇಕು? ನಿಮಗೆ ಪೆನ್ಸಿಲ್ ಬೇಕಾಗುತ್ತೆ, ರಬ್ಬರ್ ಬೇಕಾಗುತ್ತೆ, ಕಲರ್ ಪೆನ್ಸಿಲ್ಸ್ ಬೇಕಾಗುತ್ತೆ. ನೋಡಿ, ಇದನ್ನ ಟೂಲ್ಸ್ ಅಂತ ಕರಿತೀವಿ. ಅರ್ಥ ಎರೇಸರ್ ಕೂಡ ಇದೆ ಇದರಲ್ಲಿ. ಅಳಿಸ್ಬೇಕಲ್ಲ, ನೀವು ತಪ್ಪೇನಾದ್ರು ಬರ್ತಿದ್ರೆ ಅಳಿಸೋದಕ್ಕೆ ಬೇಕಲ್ಲ ಇದು, ಅದಕ್ಕೋಸ್ಕರ ಇದನ್ನ ಟೂಲ್ಸ್ ಅಂತ ನಾವು ಕರಿತೀವಿ. ಪೆನ್ಸಿಲ್ ಅಲ್ಲಿ ನಾವು ಚಿತ್ರವನ್ನು ಬರೀಬಹುದು. ಹಾಗೆ ಇದು ಬ್ರಷ್. ಇದು ಬ್ರಷ್ ಅಂದ್ರೆ ಏನಿದು? ನೀವು ಬರೆದಾಗ ತಪ್ಪಾದ್ರೆ ಅಥವಾ ಇನ್ನೊಂದಾದ್ರೆ ಅದಕ್ಕೆ. ಇಲ್ಲಿ ಶೇಪ್ಸ್ ಅಂತ ಇದೆ. ಶೇಪ್ಸ್ ಅಂದ್ರೆ ನಿಮ್ಗೆ ಆಕೃತಿಗಳು ಅಂತ ಕನ್ನಡದಲ್ಲಿ ನಾವು ಕರಿತೀವಿ. ಏನಂತ ಕರಿತೀವಿ ಇದನ್ನ? ಆಕೃತಿ. ಈ ಶೇಪ್ ಅನ್ನು ನಾವು ಇಲ್ಲಿಗೆ ಡ್ರಾ ಮಾಡ್ಕೊಂಡು, ನೋಡಿರಿ ಡ್ರಾ ಆಗ್ತಾ ಇದೆಯಾ? ಯಾವ ಶೇಪ್ ಬೇಕಾದ್ರೂ ಆಗುತ್ತೆ. ಇದಕ್ಕೆ ಎಷ್ಟು ಇದಿದೆ ನೋಡ್ಕೊಳ್ಳಿ. 1 2 3 4 5 ಪಂಚಭುಜಾಕೃತಿ ಅಂತ ಇದನ್ನು ನಾವು ಕರಿತೀವಿ. 5 ಭುಜ ಇದೆ ನೋಡಿ. 1 2 3 4 5 ಭುಜಾಕೃತಿಗಳು. ಇದು ಒಂದು ಆಯುಧ. 1 2 3 4 ಭುಜಗಳು ಮಾತ್ರ ಇದ್ರೆ ಅದನ್ನೇನಂತ ಕರಿತೀವಿ? ಆಯುಧ. ಅದೇ ನೋಡಿ, ಅಲ್ಲಿ ತ್ರಿಭುಜ ಅಂತ ಇದೆ. 3 ಅಂದ್ರೆ 3 ಭುಜಗಳು ಇದೆ. ನೋಡಿ, ಕಾಣ್ತಾ ಇದೆ ಇದಕ್ಕೆ 1 2 3 ಭುಜಗಳು ಇದೆ. ಈ 3 ಭುಜಗಳಿಗೂ ಅಥವಾ ಈ 3 ಆಕೃತಿಗಳಿಗೂ ನೋಡಿ, ಇಲ್ಲೊಂದು ಆಕೃತಿನೂ ಇದೆ. ಇಲ್ಲೆಷ್ಟಿದೆ? 1 2 3 4 5 6 ಷಟ್ಭುಜಾಕೃತಿ ಅಂತ ಇದನ್ನ ನಾವು ಕರಿತೀವಿ. ಈಗ ನಾವೇನ್ ಮಾಡ್ಬೇಕು? ಇದನ್ನ ನಾವು ಇಲ್ಲಿ ಕಲರ್ಸ್ ಇದೆ ನಿಮ್ಗೆ ಅಲ್ವಾ? ಇದರಲ್ಲಿ ಏನ್ ಮಾಡೋದು? ಕಲರ್ಸ್. ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿದೆ. ನಿಮ್ಗೆ ಯಾವ್ಯಾವ ಕಲರ್ ಇಷ್ಟ ಆಗುತ್ತೆ. ನನಗೆ ಕೆಲವರಿಗೆ ಹಸಿರಾದ್ರೆ, ಕೆಲವರಿಗೆ ಕೆಂಪು, ಕೆಲವರಿಗೆ ನೀಲಿ, ಕೆಲವರಿಗೆ ಹಳದಿ, ಇದೆಲ್ಲ ಆಗ್ತಾ ಇರುತ್ತೆ. ಈ ಕಲರ್ಗಳನ್ನ ತೆಗೆದುಕೊಂಡು ನಾವೇನ್ ಮಾಡ್ಬೇಕು? ಒಂದಕ್ಕೊಂದು ಕಲರ್ ಅನ್ನ ನೋಡಿ, ಕೆಂಪು ಕಲರ್ ತಗೊಂಡೆ ನಾನು, ಇಲ್ಲಿ ಹಾಕ್ತೇನೆ ನಾನು. ಅದನ್ನ ಬ್ರಷ್ ಮಾಡಿದ್ರೆ ಸಾಕು ಆಗುತ್ತೆ. ಈಗ 2ನೇ ಕಲರ್ ತಗೊಂಡೆ, ಗ್ರೀನ್ ಕಲರ್ ತಗೊಂಡೆ, ನೋಡಿ ಗ್ರೀನ್ ಕಲರ್ ಬಂತು. ಹಾಗೆ ಇಲ್ಲಿಗೆ ನೋಡು, ಇದು ಗ್ರೀನು ಆಯ್ತು. ಈಗ ಇದಕ್ಕೆ ನೋಡಿ, ಇದಕ್ಕೆ ಇದು ಗ್ರೀನ್ ಇದೊಂದಾಗಿದೆಯಲ್ಲ ಗ್ರೀನು. ಈಗ ಬ್ಲೂ ಕಲರ್ ತಗೊಂಡು ನಾವು ನೆಕ್ಸ್ಟ್ ಬ್ಲೂ ಕಲರ್ ತಗೊಂಡ. ಇದು ಒಂಥರ ಸ್ಕೈ ಬ್ಲೂ ಟೈಪ್ ಆಗಿದೆ. ಹಾಗೆ ಟ್ರಯಾಂಗಲ್ಗೆ ನಾವು ಬೇರೆ ಕಲರ್ ತಗೊಂಡ. ಈ ಕಲರ್ಗಿಂತ ಇಲ್ಲಿ ಒಂದು ಬೇರೆ ಕಲರು ಇದು ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ನೀವು ಕಾಣ್ತಾ ಇದೆ, ಕಲರ್ಫುಲ್ ಆಗಿ. ಈ ಕಲರ್ಫುಲ್ ಆಗಿ ಮಾಡೋದಕ್ಕೆ ಚೆನ್ನಾಗಿ ಕಾಣುತ್ತಾ ಅಥವಾ ನೀವು ಕಲರ್ ಹಾಕಿದ್ರೆ ಯಾವ್ದು ಚೆನ್ನಾಗಿ ಕಾಣುತ್ತೆ? ಇದು ಕಂಪ್ಯೂಟರ್ ಇದು. ಬಟ್ ನೀವು ಹೀಗೇನೆ ಮಾಡಬೇಕು. ಈಗೆಲ್ಲ ಕೆಳಗಡೆ ಹೋಗಿ ನಾವು ಲ್ಯಾಪ್ಟಾಪ್ ಅಲ್ಲಿ ಮಾಡೋಣ. ಓಕೆ. ಸ್ಮಾರ್ಟ್ ಬೋರ್ಡ್ ಅಲ್ಲಿ ಪಿಕ್ಚರ್ ಡ್ರಾ ಮಾಡೋದನ್ನ ಹೇಳ್ಕೊಟ್ಟೆ ಅಲ್ವಾ? ಟ್ರಯಾಂಗಲ್ ಇತ್ತು, ಸ್ಕ್ವೇರ್ ಇತ್ತು, ಮತ್ತೆ ಬೇರೆ ಬೇರೆ ಭುಜದ ಆಕೃತಿಗಳು ಅಲ್ಲಿತ್ತು. ಪಂಚಭುಜಾಕೃತಿ ಅಂತ ಕರೆದೆ, ಷಟ್ಭುಜಾಕೃತಿ ಅಂತ ಕರೆದೆ. ನೀವೆಲ್ಲ ಡ್ರಾ ಮಾಡ್ತಾ ಇದ್ದೀರಾ? ಈಗ ನೋಡೋಣ, ಡ್ರಾ ಮಾಡಿ ಹೇಗೆ ಮಾಡ್ತೀರಾ ನೋಡ್ತೀನಿ. ಈಗ ನಾನು ಹೆಂಗೆ ಹೇಳ್ಕೊಟ್ಟೆ ಅಂತ ಹೋಗ್ಬೇಕು. ಶೇಪ್ಸ್ ಹತ್ರ ಹೋಗ್ಬೇಕು. ಹೋಗಿ ಶೇಪ್ಸ್ ಹತ್ರ, ಶೇಪ್ಸ್ ಹತ್ರ ಹೋಗಮ್ಮ. ಶೇಪ್ಸ್ ಎಲ್ಲಿದೆ? ಶೇಪ್ ನಿಮ್ಗೆ ಯಾವ ಶೇಪ್ ಬೇಕು? ಶೇಪ್ ತಗೊಂಡೆ ಅಲ್ವಾ? ಒಂದು ಕಲರ್, ಒಂದು ಶೇಪ್ ತಗೊಂಡೆ. ನೀನ್ ಯಾವ್ದಾರ ಕಲರ್ ಯಾವ್ದು ಇಷ್ಟಪಡ್ತೀಯ? ಕಲರು ಪಿಂಕ್ ಹಾಕೋದಕ್ಕೆ ಪಿಂಕು. ಪಿಂಕ್ ಕಲರ್ ಎಲ್ಲಿದೆ? ಕಲರ್ ಸೆಲೆಕ್ಟ್ ಮಾಡ್ತಾ ಇದೆಯಾ? ಗುಡ್. ವೆರಿ ಗುಡ್. ನೋಡು, ಅವಳು ಚೆನ್ನಾಗಿ ಮಾಡೋದು. ಈಗ ಇಲ್ಲಿ ನೀನ್ ಯಾವ್ದಪ್ಪ ಸೆಲೆಕ್ಟ್ ಮಾಡಿದ್ಯಾ? ಸರ್ಕಲ್. ಸರ್ಕಲ್ ಮಾಡಿದ್ಯಾ? ಸರ್ಕಲ್ಗೆ ಯಾವ ಕಲರ್ ಹಾಕ್ತೀಯಾ? ಸರ್ಕಲ್ಗೆ ರೆಡ್ ಕಲರ್ ಹಾಕ್ತಾ. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಸರ್ಕಲ್ನ? ಓಕೆ. ಇನ್ಯಾವ್ದಾದ್ರು ಪಿಕ್ಚರ್ ಬೇರೆ ಮಾಡೋ ನೋಡೋಣ. ನಿನ್ನ ಎಲ್ಲಿ ನೀನಪ್ಪ? ನೀನ್ ಯಾವ್ದು ಮಾಡಿದ್ಯೋ? ನೀನ್ 3 ಮಾಡ್ಬಿದ್ಯಾ? 3ಕ್ಕೂ 2ಕ್ಕೆ ಗ್ರೀನು, 1ಕ್ಕೆ ರೆಡ್. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಹೀಗೆ ಇದನ್ನ ನೀವು ಇದೇ ತರ ಬೇರೆ ಬೇರೆ ಆಕೃತಿಗಳನ್ನು ನೀವು ಮಾಡಿ ಏನ್ ಮಾಡ್ಬೋದು? ಕಲರ್ ಅನ್ನ ಹಾಕ್ಸ್ಬೋದು. ಕಲರ್ ಹಾಕಿದಾಗ ಏನಾಗುತ್ತೆ? ಅದು ಚೆನ್ನಾಗಿ ಕಾಣುತ್ತೆ. ಮನೆಯಲ್ಲಿ
ಇದೇ ಚಿತ್ರಗಳನ್ನ ನೀವು ಬಿಡಿಸ್ಬೇಕು. ಬಿಡಿಸಿದ್ರೆ ಮಾತ್ರ ಏನಾಗುತ್ತೆ, ಬಿಡಿಸಿ ಅದಕ್ಕೆ ಬಣ್ಣವನ್ನ ಹಾಕಿ, ಬಣ್ಣ ಹಾಕಿದ್ರೆ ಏನಾಗುತ್ತೆ, ಅದು ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ. ಈ ಡ್ರಾಯಿಂಗ್ ಅನ್ನೆಲ್ಲ ನೀವು ಮನೆಯಲ್ಲಿ ಮಾಡ್ಕೊಂಡು ಬನ್ನಿ. ಬರ್ತೀರಾ? ಓಕೆ ಮಕ್ಕಳು, ಒಳ್ಳೆ ಮಕ್ಕಳಾಗಿ, ಆಯ್ತಾ?